ಬೆಂಗಳೂರಿನಲ್ಲಿ ಮತ್ತೆ ಘರ್ಜಿಸಿದೆ ಜೆಸಿಬಿಗಳು. ಅನಧಿಕೃತ ಶೆಡ್ಗಳನ್ನು ತೆರವುಗೊಳಿಸಿದೆ ಜಿಬಿಎ. ಜೆಪಿ ನಗರ 9th ಫೇಸ್ನಲ್ಲಿ ಬಿಡಿಎ ಕಾರ್ಯಾಚರಣೆ ಇವತ್ತು ನಡೆಯಿತು. ಬೆಂಗಳೂರಿನಲ್ಲಿ ಮತ್ತೆ ಜೆಸಿಬಿಗಳು ಘರ್ಜಿಸಿವೆ. ಅನಧಿಕೃತ ಶೆಡ್ಗಳನ್ನು ತೆರವುಗೊಳಿಸಿದೆ ಜಿಬಿಎ. ಜೆಪಿ ನಗರ 9th ಫೇಸ್ನಲ್ಲಿ ಬಿಡಿಎ ಕಾರ್ಯಾಚರಣೆ ಇವತ್ತು ನಡೆಯಿತು. ಸುಮಾರು 130 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ವಶಕ್ಕೆ ಪಡೆಯಲಾಗಿದೆ. ಆಲಹಳ್ಳಿಯ 3 ಎಕರೆ ಪ್ರದೇಶದಲ್ಲಿ ಏನೆಲ್ಲ ಒತ್ತುವರಿಯನ್ನ ಮಾಡಿಕೊಂಡಿತ್ತು ಅದನ್ನ ಇವತ್ತು ತೆರವು ಮಾಡಲಾಗಿದೆ. ಅಕ್ರಮ ಒತ್ತುವರಿದಾರರ ವಿರುದ್ಧ ಬಿಡಿಎ ಸಮರ ಸಾರಿದೆ. ಜೆಪಿ ನಗರ 9th ಫೇಸ್ನಲ್ಲಿ ಬಿಡಿಎ ಕಾರ್ಯಾಚರಣೆ ನಡೆಯಿತು. ಬೆಂಗಳೂರಿನಲ್ಲಿ ಇವತ್ತು ಮತ್ತೆ ಜೆಸಿಬಿಗಳು ಘರ್ಜಿಸಿದ್ವು. ಅನಧಿಕೃತ ಶೆಡ್ಗಳನ್ನು ಜಿಬಿಎ ತೆರವುಗೊಳಿಸಿದೆ. ಜೆಪಿ ನಗರ 9th ಫೇಸ್ನಲ್ಲಿ ಬಿಡಿಎ ಕಾರ್ಯಾಚರಣೆ ನಡೆಯಿತು. ಸುಮಾರು 130 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ವಶಕ್ಕೆ ಪಡೆಯಲಾಗಿದೆ. ದೃಶ್ಯದಲ್ಲಿ ಆ ಕಾರ್ಯಾಚರಣೆಯನ್ನು ನೋಡ್ತಾ ಇದ್ದೀರಾ. ಆಲಹಳ್ಳಿಯ 3 ಎಕರೆ ಪ್ರದೇಶದಲ್ಲಿ ಏನೆಲ್ಲ ಒತ್ತುವರಿ ಮಾಡಿಕೊಂಡಿದ್ರು ಅದನ್ನು ತೆರವು ಮಾಡಲಾಗಿದೆ. ಅಕ್ರಮ ಒತ್ತುವರಿದಾರರ ವಿರುದ್ಧ ಬಿಡಿಎ ಸಮರ ಸಾರಿದೆ. ಜೆಪಿ ನಗರ 9th ಫೇಸ್ ಬಡಾವಣೆಯಲ್ಲಿ ಅಕ್ರಮ ಆಸ್ತಿ ಇತ್ತು, ಅದನ್ನು ವಶಕ್ಕೆ ಪಡೆಯಲಾಗಿದೆ. ಇವತ್ತು ಕಾರ್ಯಾಚರಣೆ ನಡೆಯಿತು. ಜೆಪಿ ನಗರ 9th ಫೇಸ್ ಬಡಾವಣೆಯಲ್ಲಿ 130 ಕೋಟಿ ಆಸ್ತಿಯನ್ನು ವಶಪಡಿಸಿಕೊಂಡಿದೆ. ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ಆಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 20ರಲ್ಲಿ 3 ಎಕರೆ ಪ್ರದೇಶಗಳಲ್ಲಿ ಅನಧಿಕೃತವಾಗಿ ಏನೆಲ್ಲ ನಿರ್ಮಿಸಿದ್ರು ಅದನ್ನು ತೆರವು ಮಾಡಲಾಯಿತು. ಸುಮಾರು 130 ಕೋಟಿ ಬೆಲೆ ಬಾಳುವ ಪ್ರದೇಶವನ್ನು ಪ್ರಾಧಿಕಾರ ಅಂದರೆ ಜಿಬಿಎ ವಶಪಡಿಸಿಕೊಂಡಿದೆ. ಈ ಕಾರ್ಯಾಚರಣೆಯನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯನಿರತ ಪಡೆಯ ಉಪ ಆರಕ್ಷಕ ಅಧೀಕ್ಷಕರು ಹಾಗೆ ವಲಯ ಆಯುಕ್ತರು, ಅಭ್ಯಂತರ ಅಧಿಕಾರಿ, ದಕ್ಷಿಣ ವಿಭಾಗದ ಕಾರ್ಯಪಾಲಕ ಅಭಿಯಂತರರು, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಇವರುಗಳನ್ನು ಒಳಗೊಂಡಂತೆ ಸ್ಥಳೀಯ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ನೆರವೇರಿಸಲಾಯಿತು. ನೀವು ಕೂಡ ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಅಂದರೆ ಏನೆಲ್ಲ ಅಕ್ರಮ ಆಸ್ತಿಯನ್ನು ಹೊಂದಿದ್ರು ಅಥವಾ ಅಕ್ರಮ ಜಾಗವನ್ನು ಅಥವಾ ಒತ್ತುವರಿಯನ್ನು ಮಾಡಿಕೊಂಡಿದ್ರು ಇವರಿಗೆ ಇವತ್ತು ಒಂದು ಶಾಕ್ ಎದುರಾಗಿತ್ತು. ಜೆಪಿ ನಗರ 9th ಫೇಸ್ನಲ್ಲಿ ಬಿಡಿಎ ಒಂದು ಕಾರ್ಯಾಚರಣೆ ಕೂಡ ನಡೆದಿದೆ. ಸುಮಾರು 130 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ವಶಕ್ಕೆ ಪಡೆಯಲಾಗಿದೆ. ಆಲಹಳ್ಳಿಯ 3 ಎಕರೆ ಪ್ರದೇಶದಲ್ಲಿ ಒತ್ತುವರಿಯನ್ನು ಮಾಡಿಕೊಂಡಿದ್ರು. ಈ ಒತ್ತುವರಿ ತೆರವು ಕಾರ್ಯಾಚರಣೆ ಇವತ್ತು ನಡೆಯಿತು. ಅಕ್ರಮ ಒತ್ತುವರಿದಾರರ ವಿರುದ್ಧ ಬಿಡಿಎ ಸಮರ ಸಾರಿದೆ. ಜೆಪಿ ನಗರ 9th ಫೇಸ್ ಬಡಾವಣೆಯಲ್ಲಿ ಏನೆಲ್ಲ ಆಸ್ತಿಗಳಿತ್ತು ಅಂದರೆ ಇದು ಅನಧಿಕೃತವಾಗಿ ಆ ಶೆಡ್ಗಳನ್ನು ನಿರ್ಮಿಸ್ಕೊಂಡಿದ್ರು ಅಥವಾ ಒತ್ತುವರಿ ಮಾಡಿದ್ರು ಅದೆಲ್ಲವನ್ನ ಕೂಡ ಇವತ್ತು ಜೆಸಿಬಿಗಳ ಮೂಲಕ ತೆರವುಗೊಳಿಸಲಾಯಿತು. ಇವತ್ತು ನಡೆದ ಕಾರ್ಯಾಚರಣೆಯಲ್ಲಿ ಜೆಪಿ ನಗರ 9th ಫೇಸ್ ಬಡಾವಣೆಯಲ್ಲಿ 130 ಕೋಟಿ ಆಸ್ತಿಯನ್ನು ವಶಪಡಿಸಿಕೊಂಡಿದೆ. ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ಆಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 20ರಲ್ಲಿ 3 ಎಕರೆ ಪ್ರದೇಶಗಳಲ್ಲಿ ಅನಧಿಕೃತವಾಗಿ ಏನೆಲ್ಲ ನಿರ್ಮಿಸ್ಕೊಂಡಿದ್ರು ಅಂದರೆ ಶೆಡ್ಗಳನ್ನು ಇವರು ಹಾಕೊಂಡಿದ್ರು ಇದನ್ನು ತೆರವು ಮಾಡಲಾಯಿತು. ಸುಮಾರು 130 ಕೋಟಿ ಬೆಲೆ ಬಾಳುವ ಪ್ರದೇಶವನ್ನು ಜಿಬಿಎ ವಶಪಡಿಸಿಕೊಂಡಿದೆ. ಇನ್ನು ಈ ಒಂದು ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ದರು ಹಾಗೆ ಸ್ಥಳೀಯ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಈ ಒಂದು ತೆರವು ಕಾರ್ಯಾಚರಣೆ ನಡೆಯಿತು. ನೀವು ಕೂಡ ಆ ತೆರವು ಕಾರ್ಯಾಚರಣೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಅಂದರೆ ಮೊದಲಿಗೇನೆ ನೋಟಿಸ್ ಕೊಟ್ಟಿರ್ತಾರೆ, ಆದರೂ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡಿರೋದಿಲ್ಲ. ತದನಂತರದಲ್ಲಿ ಈ ರೀತಿ ಒಂದು ಸ್ಟೆಪ್ಪನ್ನು ಕೈಗೊಳ್ಳಬೇಕಾಗತ್ತೆ. ಒತ್ತುವರಿಯನ್ನು ಮಾಡ್ಕೊಂಡಿರ್ತಾರೆ, ಅಕ್ರಮ ಜಾಗದಲ್ಲಿ ಅಂದರೆ ಅನಧಿಕೃತವಾಗಿ ಶೆಡ್ಗಳನ್ನು ನಿರ್ಮಿಸ್ಕೊಂಡಿದ್ರು, ಅಲ್ಲಿ ಇರ್ತಾರೆ, ಹಾಗೆ ಒತ್ತುವರಿ ಕೂಡ ಮಾಡಿರ್ತಾರೆ. ಇದ್ರ ಬಗ್ಗೆ ಸಾಕಷ್ಟು ಎಚ್ಚರಿಕೆಯ ನೋಟಿಸ್ಗಳನ್ನು ನೀಡಿದ್ರು ಕೂಡ ಇವರು ಅದನ್ನು ತಲೆಗೆ ಹಾಕ್ಕೊಂಡಿರೋದಿಲ್ಲ. ಹೀಗಾಗಿ ಇವತ್ತು ಬೆಳ್ಳಂಬೆಳಗ್ಗೆ ಜೆಸಿಬಿಗಳು ಘರ್ಜಿಸಿದ್ವು. ಸುಮಾರು 130 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ವಶಕ್ಕೆ ಪಡೆಯಲಾಗಿದೆ. ಜೆಪಿ ನಗರ 9th ಫೇಸ್ನಲ್ಲಿ ಬಿಡಿಎ ಕಾರ್ಯಾಚರಣೆ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು. ಪ್ರಸನ್ನ, ಇನ್ನು ಇವತ್ತು ಯಾವ ರೀತಿ ನಡೀತು ಕಾರ್ಯಾಚರಣೆ, ಎಲ್ಲೆಲ್ಲಿ ನಡೀತು ಅಂತ? ಪ್ರಸನ್ನ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಇದೊಂದು ಬಿಡಿಎ ಅತಿ ಒಂದು ಪ್ರಮುಖವಾದಂತ ವಿಚಾರ ಅಂದ್ರೆ ಇತ್ತೀಚೆಗೆ ಬಿಡಿಎ ಈ ಒಂದು ಏನು ಒತ್ತುವರಿ ಏನೇನಿದೆ ತಮ್ಮ ಬಿಡಿಎ ಪ್ರಾಪರ್ಟೀಸ್ ಗಳು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಭೂಗಳ್ಳರು ಅವೆಲ್ಲವನ್ನ ನಿರಂತರವಾಗಿ ತೆರವು ಪ್ರಕ್ರಿಯೆಯನ್ನ ಸತತವಾಗಿ ನಡೆಸ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು ಕೂಡ ಅಂಥದ್ದೇ ಒಂದು ಪ್ರಕ್ರಿಯೆ ನಡೆದಿರುವಂತದ್ದು. ಅದರಲ್ಲೂ ಕೂಡ ಜೆಪಿ ನಗರದ 9ನೇ ಫೇಸ್ ಬಡಾವಣೆಯಲ್ಲಿ ಆಸ್ತಿಗಳನ್ನ ಏನು ಒತ್ತುವರಿ ಮಾಡ್ಕೊಂಡಿದ್ರು, ಅಲ್ಲಿ ಶೆಡ್ ಗಳನ್ನ ಹಾಕಿದ್ರು, ಅವುಗಳನ್ನ ತೆರವು ಮಾಡಿದ್ದಾರೆ. ಸುಮಾರು 130 ಕೋಟಿ ಅಷ್ಟು ಬೆಲೆ ಬಾಳುವಂತಹ ಒಂದು ಆಸ್ತಿಗಳು. ಯಾಕಂತಂದ್ರೆ ನಿಮ್ಗೆ ಗೊತ್ತಿದೆ, ಜೆಪಿ ನಗರ ಅಂತಂದ್ರೆ ಅತ್ಯಂತ ಬೆಲೆ ಬಾಳುವಂತಹ ಒಂದು ಜಾಗ. ಅದರಲ್ಲೂ ಕೂಡ ಈಗ ಜಯನಗರ, ಇಡೀ ಬೆಂಗಳೂರಿನಲ್ಲಿ ಜಯನಗರ ಸ್ಕ್ವೇರ್ ಫೀಟ್ಗೆ ಅತಿ ದುಬಾರಿಯಿಂದ ಹೆಚ್ಚು ಬೆಲೆ ಇರುವಂತ ಜಾಗ ಅಂತ ಹೇಳ್ತಾರೆ. ಸೊ ಜಯನಗರ, ಜೆಪಿ ನಗರ ಈ ಎಲ್ಲಾ ಏರಿಯಾಗಳು ಅತ್ಯಂತ ಪ್ರತಿಷ್ಠಿತ ಏರಿಯಾಗಳು. ಇಲ್ಲಿರುವಂತಹ ಒಂದು ಪ್ರತಿ ಚದರಕ್ಕೆ ಇವತ್ತು ಲಕ್ಷಾಂತರ ರೂಪಾಯಿ ದುಡ್ಡು ಹಾಕ್ತದೆ. ಆ ಹಿನ್ನೆಲೆಯಲ್ಲಿ
ಈ ಯಾವ ಭೂಗಳ್ರು ಇವೆಲ್ಲವನ್ನು ನುಂಗಿ ನೀರು ಕುಡಿಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಅದನ್ನ ಈಗ ನಿಷ್ಕ್ರಿಯ ಮಾಡುವಂತ ಕೆಲಸವನ್ನ ಬಿಡಿಎ ಅಧಿಕಾರಿಗಳು ತಂಡ ಮಾಡಿರುವಂತದ್ದು. ಜೆಪಿ ನಗರ 9ನೇ ಫೇಸ್ ನಲ್ಲಿ ಇರುವಂತ ಈ ಒಂದು ಆಸ್ತಿಗಳನ್ನು ಉಳಿಸಿಕೊಳ್ಳಲು ಸಫಲ ಆಗಿದೆ. ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ಮತ್ತೆ ಆ ಉತ್ತರಹಳ್ಳಿ ಹೋಬಳಿಯಲ್ಲಿ ಆಲವಳ್ಳಿ ಗ್ರಾಮದ ಸರ್ವೆ ನಂಬರ್ 20ರಲ್ಲಿ 3 ಎಕರೆ ಪ್ರದೇಶದಲ್ಲಿ ಅನಧಿಕೃತ ನಿರ್ಮಾಣಗಳನ್ನು ಮಾಡಿದ್ರು. ಅಂದ್ರೆ ಶೆಡ್ಗಳನ್ನ ಹಾಕಿರ್ತಾರೆ, ಅವುಗಳನ್ನ ತೆರವು ಕಾರ್ಯಾಚರಣೆಯನ್ನ ಮಾಡೋದ್ರ ಮೂಲಕ ಇವತ್ತು ಈ ಒಂದು ಏನು ಪ್ರಾಪರ್ಟಿಗಳನ್ನ ಉಳಿಸಿಕೊಳ್ಳುವಲ್ಲಿ ಬಿಡಿಎ ತಂಡ ಏನು ಸಫಲವಾಗಿರುವಂತದ್ದು. ಏನಂದ್ರೆ ಇದನ್ನ ಏನು ಬಿಡಿಎ SP ಏನು ಇದಿದೆ ಅವರ ನೇತೃತ್ವದಲ್ಲಿ ಕೈಗೊಂಡಿದ್ದಾರೆ. ಮತ್ತೆ ಹಲವು ಇಂಜಿನಿಯರ್ಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಇವೆಲ್ಲವನ್ನು ಉಳಿಸಿಕೊಳ್ಳಿ ಪ್ರಮುಖ ಪಾತ್ರವನ್ನ ಬಿಡಿಎ ಕೈಗೊಳ್ತಾ ಇರುವಂತದ್ದು. ಅದರಲ್ಲೂ ಏನು ಇಂಜಿನಿಯರಿಂಗ್ ಮೆಂಬರ್ ಅವರ ನೇತೃತ್ವದಲ್ಲೂ ಕೂಡ ಬಹಳಷ್ಟು ಒಳ್ಳೆ ಕೆಲಸಗಳಾಗ್ತಾ ಇದೆ. ಶಾಂತ್ ರಾಜಣ್ಣ ಅವರು ಅತ್ಯಂತ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಏನು ಬಿಡಿಎ ಜಾಗಗಳನ್ನ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅವರು ಗುರುತು ಹಚ್ಚಿಸಿ ತಮ್ಮ ತಂಡವನ್ನ ಕಳಿಸಿ ಆ ಒಂದು ಒತ್ತುವರಿಯನ್ನ ಮುಲಾಜಿಲ್ಲದೆ ಎಷ್ಟೇ ಪ್ರಭಾವಿಗಳಾಗಿರ್ಬೋದು ಅವರನ್ನ ಮುಲಾಜ್ ನೋಡದಲೆ ಯಾವುದೇ ಒತ್ತಡಕ್ಕೆ ಒಳಗಾಗ್ದಲೆ ಏನು ಶಾಂತ್ ರಾಜಣ್ಣ ಅವರ ನೇತೃತ್ವದಲ್ಲಿ ಒಳ್ಳೆ ಕೆಲಸ ಆಗ್ತಾ ಇದೆ. ಈ ತೆರವು ಕಾರ್ಯಾಚರಣೆ ಕೈಗೊಂಡು ಹಾಗೆ ಹೋಲ್ಡ್ ಅಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇದು ಜಿ ಕನ್ನಡ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಿಡಿಎ ವ್ಯಾಪ್ತಿಯಲ್ಲಿ 258 ಅನಧಿಕೃತ ಬಡಾವಣೆಗಳು ಪತ್ತೆಯಾಗ್ತಾ ಇದೆ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಿಡಿಎ ವ್ಯಾಪ್ತಿಯಲ್ಲಿ 258 ಅನಧಿಕೃತ ಬಡಾವಣೆಗಳು ಪತ್ತೆಯಾಗಿವೆ. ಅಕ್ರಮ ಲೇಔಟ್ ಸೈಟ್ ಖರೀದಿಸುವ ಮುನ್ನ ಹುಷಾರ್, ಯಾಕಂದ್ರೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಅಂತ ಬಿಡಿಎ ಒಂದು ಮಾಹಿತಿಯನ್ನ ನೀಡ್ತಾ ಇದೆ. ಬಿಡಿಎ ವ್ಯಾಪ್ತಿಯಲ್ಲಿ 258 ಅನಧಿಕೃತ ಬಡಾವಣೆಗಳು ಪತ್ತೆಯಾಗಿವೆ. ಅನಧಿಕೃತ ಬಡಾವಣೆಗಳ ಬಗ್ಗೆ ಜನರಲ್ಲಿ ಬಿಡಿಎಯಿಂದ ಜಾಗೃತಿ ಮೂಡಿಸುವಂತಹ ಕಾರ್ಯ ಕೂಡ ನಡೀತಾ ಇದೆ. ನಮ್ಮ ಪ್ರಸನ್ನ ಅವರು ಹೇಳ್ತಾ ಇದ್ರು. ಇನ್ನು ಪ್ರಸನ್ನ, ಏನಿದು ಅನಧಿಕೃತ ಬಡಾವಣೆಗಳ ಕತೆ, ಇದ್ರ ಬಗ್ಗೆ ಹೇಳೋದಾದ್ರೆ? ಸಿಂಚನ, ಇದು ಅನಧಿಕೃತ ಬಡಾವಣೆಗಳು ನೋಡಿ ಒಂದಲ್ಲ ಎರಡಲ್ಲ ಬೆಂಗಳೂರಿನ ಸುತ್ತಮುತ್ತಲೂ ಈಗ ಅನಧಿಕೃತ ಬಡಾವಣೆಗಳು ತಲೆ ಎತ್ತಿರುವಂತದ್ದು ಬಿಡಿಗೆ ಗೊತ್ತಾಗಿರುವಂತದ್ದು. ಇದನ್ನ ಏನು 2025 ಡಿಸೆಂಬರ್ ನಲ್ಲಿ ಒಂದು ಸರ್ವೆಯನ್ನ ಮಾಡ್ತಾರೆ. ಆ ಸರ್ವೆಯ ಎಲ್ಲಾ ರಿಪೋರ್ಟ್ ಕ್ರೋಢೀಕರಣಗೊಂಡು ಬಿಡಿಎ ಕೈ ಸೇರಿರುವಂತದ್ದು. ಈಗ ಮಣಿವಣ್ಣನ್ ಅವರು ಏನು ಆಯುಕ್ತರಾಗಿದ್ದಾರೆ, ಬಿಡಿಎ ಆಯುಕ್ತರು, ಅವರು ಮತ್ತೆ ಅಧ್ಯಕ್ಷ ಆಗಿರುವಂತ ಎನ್ ಎ ಹ್ಯಾರಿಸ್ ಅವರ ನೇತೃತ್ವದಲ್ಲಿ ಈ ತರದ ಒಂದು ಅನಧಿಕೃತ ಲೇಔಟ್ ಗಳಿಗೆ ಯಾವುದೇ ಕಾರಣಕ್ಕೂ ಆಸ್ಪದ ಕೊಡಬಾರದು ಅನ್ನೋ ಉದ್ದೇಶದಿಂದ ಈಗ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು ಬೆಂಗಳೂರಿನ ಆಯಕಟ್ಟಿನ ಜಾಗಗಳಲ್ಲಿರುವಂತಹ ಈ ಒಂದು ಅನಧಿಕೃತ ಲೇಔಟ್ಗಳು ಯಾಕೆ ಅನಧಿಕೃತ ಅಂತೀವಿ ಅಂತಂದ್ರೆ ಇದನ್ನ ಕೃಷಿ ಭೂಮಿಯಿಂದ ಹಾಗೆ ಇವ್ರಿಗೆ ಮನ್ಸಿಗೆ ಬಂದಂತೆ ನಂಬರ್ಗಳನ್ನ ಹಾಕಿ ಲೇಔಟ್ ಮಾಡಿ ಸೈಟ್ಗಳನ್ನ ಮಾರ್ಬಿಡ್ತಾರೆ. ಕಾಮನ್ ಆಗಿ ಕೃಷಿ ಭೂಮಿಯನ್ನ ಅಗ್ರಿಕಲ್ಚರ್ ಲ್ಯಾಂಡ್ ನ ಆ ರೀತಿಯಾಗಿ ರೆವಿನ್ಯೂ ಸೈಟ್ಗಳನ್ನ ಮಾಡುವ ಹಾಗೆ ಇಲ್ಲ. ಯಾಕಂತಂದ್ರೆ ಆ ಲ್ಯಾಂಡ್ ಕನ್ವರ್ಷನ್ ಮಾಡ್ಬೇಕಾಗ್ತದೆ. ಲ್ಯಾಂಡ್ ಕನ್ವರ್ಷನ್ ಮಾಡಿದ ನಂತರನೇ ಆ ಲ್ಯಾಂಡ್ ಕನ್ವರ್ಷನ್ ಆದ ನಂತರ ಅಧಿಕೃತವಾದ ಸಕ್ಷಮ ಪ್ರಾಧಿಕಾರಿಗಳು ಆ ಪ್ರಾಧಿಕಾರಗಳ ಮೂಲಕ ಪ್ಲಾನ್ ಸ್ಯಾಂಕ್ಷನ್ ಆದ ನಂತರ ಲೇಔಟ್ ಫಾರ್ಮೇಶನ್ ಮಾಡಿದ ನಂತರ ಸೈಟ್ಗಳನ್ನ ಮಾರಬೇಕು. ಇದು ಕ್ರಮವಾದಂತಹ ವಿಧಿವಿಧಾನ. ಈ ವಿಧಿವಿಧಾನಗಳ ಬಗ್ಗೆ ಜನರಿಗೆ ಒಂದು ಆ ಒಂದು ಏರಿಯಾದಲ್ಲಿ ಎಲ್ಲೆಲ್ಲಿ ಬಡಾವಣೆಗಳಿದೆಯಲ್ಲ ಅಲ್ಲೆಲ್ಲವೂ ಕೂಡ ನೋಟಿಸ್ ಅನ್ನ ಕೊಡೋದ್ರ ಮೂಲಕ ಅವರಿಗೆ ಒಂದು ಇದರ ನಾಲೆಡ್ಜ್ ಅನ್ನ ಕೊಡುವಂತ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರು ಪೂರ್ವದಲ್ಲಿ 79 ಅನಧಿಕೃತ ಬಡಾವಣೆಗಳಿದೆ, ಯಲಹಂಕದಲ್ಲಿ 49, ಆನೇಕಲ್ನಲ್ಲಿ 93. ನೋಡಿ, ಬೆಂಗಳೂರು ದಕ್ಷಿಣ ವಲಯದಲ್ಲೇನೆ 58 ಅನಧಿಕೃತ ಬಡಾವಣೆಗಳಿವೆ ಅಂತ ಬಿಡಿಗೆ ಮಾಹಿತಿ ಸಿಕ್ಕಿರುವಂತದ್ದು. ಒಂದು ವೇಳೆ ಈ ತರದ ಬಡಾವಣೆಗಳಲ್ಲಿ ಸೈಟ್ಗಳನ್ನ ತೆಗೆದುಕೊಂಡ್ರೆ ಅವರು ಕಟ್ಟಡಗಳನ್ನ ಕಟ್ಟಿದ್ರೆ ಅದನ್ನ ಡೆಮಾಲಿಷನ್ ಮಾಡ್ಬೇಕಾಗುತ್ತೆ ಅನ್ನುವಂತ ವಿಚಾರವನ್ನು ಈ ಒಂದು ನೋಟಿಸ್ ಅಂದ್ರೆ ತಿಳುವಳಿಕೆ ಪತ್ರಗಳು ಏನ್ ಕೊಡ್ತಾ ಇದ್ದಾರೆ ಜನರಿಗೆ, ಆ ಅನಧಿಕೃತ ಬಡಾವಣೆಗಳ ಬಳಿ ಅಧಿಕಾರಿಗಳು ತಿಳುವಳಿಕೆ ಪತ್ರಗಳನ್ನ ಜನಸಾಮಾನ್ಯ ಇದನ್ನ ಖರೀದಿ ಮಾಡಬಾರ್ದು ಅನ್ನುವಂತ ವಿಚಾರವನ್ನ ತಿಳಿಸ್ತಾ ಇರುವಂತದ್ದು. ಆಯ್ನಲ್ಲಿ ನೋಡಿ, ಒಂದಲ್ಲ ಎರಡಲ್ಲ 200ಕ್ಕೂ ಹೆಚ್ಚು ಬಡಾವಣೆಗಳನ್ನ ಅನಧಿಕೃತವಾಗಿ ಕಟ್ಟಿದ್ದಾರೆ ಅಂತಂದ್ರೆ ಈ ಭೂಮಾಫಿಯಾ ಎಷ್ಟು ಆಕ್ಟಿವ್ ಆಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. 258 ಬಡಾವಣೆಗಳನ್ನ ಈಗ ಹಂತವಾಗಿ ಯಾವ ರೀತಿಯಾಗಿ ಅವ್ರನ್ನ ಡಿಮಾಲಿಷನ್ ಮಾಡ್ಬೇಕು ಅಥವಾ ಸರ್ಕಾರ ಅದನ್ನ ಸಂಪೂರ್ಣವಾಗಿ ಅವ್ರ ಮೇಲೆ ಕೇಸನ್ನ ಹಾಕುವಂಥದ್ದು, ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತದ್ದು, ಯಾರು ಇದನ್ನ ಈ ತರ ಅನಧಿಕೃತ ಬಡಾವಣೆಗಳನ್ನ ನಿರ್ಮಾಣ ಮಾಡಿದಾರೆ ಅಂತ ಮಾಲೀಕರಿಗೆ ಒಂದು ಕಠಿಣವಾದ ಶಿಕ್ಷೆಯನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡಬೇಕು ಎನ್ನುವಂತ ಉದ್ದೇಶವನ್ನ ಬಿಡಿಎ ಹೊಂದಿರುವಂತದ್ದು. ಆಯ್ನಲ್ಲಿ ಸಾರ್ವಜನಿಕರು ಲೈಟ್ ಕಂಬ ಇದೆ, ಒಳ್ಳೆ ರಸ್ತೆ ಇದೆ, ರೋಡ್ ಇದೆ, ಆಮೇಲೆ ಈ ಮೈನ್ ರೋಡಿಗೆ ಹತ್ರ ಇದೆ, ಆಗಿದೆ ಹೀಗಿದೆ ಅಂತೇಳಿ ಪ್ರಮೋಷನಲ್ ವಿಡಿಯೋಗಳನ್ನ ನೋಡಿ ಯಾವುದೇ ಕಾರಣಕ್ಕೂ ಇಂತಹ ಒಂದು ಬಡಾವಣೆಗಳಲ್ಲಿ ಸೈಟ್ ಖರೀದಿ ಮಾಡೋದ್ ಮೂಲಕ ಹುಷಾರಾಗಿರ್ಬೇಕು. ಆ ಪ್ಲಾನ್ ಇರಬೇಕು, ಅಪ್ರೂವಲ್ ಆಗಿರ್ಬೇಕು, ಸಕ್ಷಮ ಪ್ರಾಧಿಕಾರದಿಂದ ಪ್ರತಿಯೊಂದು ಡಾಕ್ಯುಮೆಂಟ್ ಇರ್ಬೇಕಾಗ್ತದೆ. ಅದನ್ನ ಪರಿಶೀಲನೆ ಮಾಡಿಸ್ಕೊಂಡ ನಂತರವೇ ಅವರು ಈ ತರ ಬಡಾವಣೆಗಳನ್ನ ಖರೀದಿ ಮಾಡಬೇಕು ಎನ್ನುವಂತ ಉದ್ದೇಶದಿಂದ ಬಿಡಿಎ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದೆ.
ಹ್ಯಾರಿಸ್ ಅವರು ಒಳ್ಳೆ ಒಂದು ಇನಿಷಿಯೇಟ್ ತಗೊಂಡಿದ್ದಾರೆ. ಮಣಿವಣ್ಣನವರು ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಜನಸಾಮಾನ್ಯರಿಗೆ ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ಯಾಮರಿದ್ರು ಇಡೀ ಜೀವನದಲ್ಲಿ ಅವರು ದುಡ್ಡಿರುವಂತ ದುಡ್ಡು ಆ ಭೂಗಳರ ಪಾಲಾಗ್ಬಿಡುತ್ತೆ, ನೆಲಾನು ಸಿಗೋದಿಲ್ಲ, ಜೊತೆಗೆ ಕೊನೆಗೆ ಡೆಮಾಲಿಷನ್ ಆಗುವಂತ ಪರಿಸ್ಥಿತಿ, ಮನೆಗೆನೆ ಕಟ್ಟಿದ್ರೆ ಈ ತರ ಪರಿಸ್ಥಿತಿಯಿಂದ ಪಾರಾಗ್ಬೇಕು ಅಂತಂದ್ರೆ ಇಂತಹ ಒಂದು ಅನಧಿಕೃತ ಬಡಾವಣೆಗಳಲ್ಲಿ ಸೈಟ್ ಖರೀದಿ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮುಂದಾಗಬಾರದು ಎಂಬ ವಿಚಾರವನ್ನ ಬಿಡಿಎ ಈಗ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ಪ್ರಸನ್ನ ದೇವ್ನೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.